ಹೌದು, ಅತ್ತೆ ಹೇಳಿದ್ರಲ್ವಾ, ಅಪ್ಪ ಅಮ್ಮ ಅತ್ತಿಗೆ ಅಣ್ಣ ಎಲ್ಲ ಬರ್ತಾರೆ ಅಂತ. ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ? ನಾನು ರೆಸ್ಟ್ ತಗೊಂಡು ಎದ್ಮೇಲೂ ಬಂದಿಲ್ಲಲ್ಲ, ಇಷ್ಟೊತ್ತಿಗೆ ಬಂದಿರಬೇಕಿತ್ತಲ್ಲ. ಫೋನ್ ಮಾಡೋಣ ಅಂದರೆ ನಂದು ಮುಂಚೆ ಇದ್ದಿದ್ದ ಹಳೆ ಫೋನ್ ಏನಾಗಿದೆಯೋ ಏನೋ, ಪುನಿ ಹತ್ರನೋ ಇಲ್ಲ ರೂಪನ ಹತ್ರನೋ ಇಸ್ಕೊಂಡು ಮಾಡಬೇಕು. ಏನು ಮಾಡೋದೀಗ? ಯಾಕೆ ಬರಲಿಲ್ಲಲ್ಲ ಇವರು? 2 ವರ್ಷ ಇರಲಿಲ್ಲಲ್ಲ, ನನ್ನನ್ನು ಮರ್ತೋಗಿದ್ದಾರೆ ಅನಿಸುತ್ತೆ. ಯಾರನ್ನ ಮರ್ತೋಗಿದ್ದಾರೆ ಸೌಮ್ಯ? ಏನೋ ಒಬ್ಬೊಬ್ಬಳೇ ಮಾತಾಡ್ಕೋತಿದ್ಯಲ್ಲ. ಆವಾಗ ಎದ್ಮೇಲೆ ಹೊರಗಡೆನೇ ಬರಲಿಲ್ಲ. ಮಾಡಿದ್ಮೇಲೆ ನೀನು ಎದ್ದಳ್ಳೇ ಇಲ್ಲಲ್ಲ. ಏನಾದರೂ ತಿಂದು ಟ್ಯಾಬ್ಲೆಟ್ ತಗೋ. ಏನು ಯೋಚನೆ ಮಾಡ್ತಿದ್ಯಾ ಹೊರಗಡೆನೂ ಬರ್ದಂಗೆ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು? ಏನೂ ಇಲ್ಲ, ನಾನು ನೋಡೋಕ್ಕೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಚೋಟು ಯಾರು ಬರಲಿಲ್ಲಲ್ವಾ? ನೀವು ಫೋನ್ ಮಾಡಿ ಹೇಳಿಲ್ವಾ ಅವರಿಗೆ? ನಾನು ಹೇಳಿರಲಿಲ್ಲ. ರೂಪಾ ಅಮ್ಮಂಗೆ ಫೋನ್ ಮಾಡಿ ಹೇಳಿಲ್ಲಂತೆ. ಅಮ್ಮ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಬರ್ತಾರೆ ಅಂತ ಅಮ್ಮ ಹೇಳಿದ್ರಪ್ಪ. ನಾನು ಬರ್ತಾರೆ ಬಿಡು ಅಂತೇಳಿ ರೆಸ್ಟ್ ತೊಗೊಂಡು ಸ್ವಲ್ಪ ಹೊತ್ತು ಪ್ರತೀಕ್ ಹತ್ರ ಆಟ ಆಡ್ಕೊಂಡು ಬಂದೆ. ಬರ್ತಾರೇನೋ, ಫೋನ್ ಮಾಡ್ತೀನಿ ಬಿಡು. ಅದಕ್ಕೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ? ಈ ಥರ ಎಲ್ಲ ಯೋಚನೆ ಮಾಡಿ ತಲೆನೋವು ತಂದ್ಕೊಳ್ಳೋದೆಲ್ಲ ಬೇಡ. ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ, ಅದಕ್ಕೆ ಬಂದಿರಲ್ಲ. ಅದು ನಾನು ಬಂದಿದ್ದೀನಿ ಅಂತ ಒಂದು ಫೋನ್ ಮಾಡಾದರೂ ಹೇಳ್ಬೇಕಲ್ವಾ? ಸರಿ, ಅವರೇ ಏನಾದರೂ ಕೆಲಸದಲ್ಲಿದ್ದು ಮರ್ತೋಗೋಕ್ಕೆ ಅಮ್ಮ ನೆನ್ನೆ ಅಷ್ಟೇ ಫೋನ್ ಮಾಡಿ ಹೇಳಿದ್ದಾರೆ. ಬರ್ತಾರೆ ಬಿಡು, ಏನು ಕೆಲಸ ಇರುತ್ತೋ ಏನೋ. ಅಯ್ಯೋ ಸಾರಿ, ನೀವಿದ್ದೀರಾ ಅಂತ ಗೊತ್ತಾಗಲಿಲ್ಲ. ಅಕ್ಕಂಗೆ ಇವಾಗ ಸೂಪ್ ಕೊಡೋ ಟೈಮಲ್ಲ, ಅದಕ್ಕೆ ಸೂಪ್ ತೊಗೊಂಬಂದೆ. ಹಲೋ ಮೇಡಮ್, ಇಲ್ಲಿ ಯಾರೂ ರೊಮ್ಯಾನ್ಸ್ ಮಾಡ್ತಿಲ್ಲ, ಇಲ್ಲ ಸೆನ್ಸರ್ ಕಟ್ ಸೀನ್ ಏನು ಇಲ್ಲಿ ನಡೀತಿಲ್ಲ. ಆಹಾ, ದೊಡ್ಡದಾಗಿ ಹೇಳ್ಬಿಟ್ಲು. ಅಲ್ಲ ರೂಪ, ಇಷ್ಟು ದಿನ ಒಂದೇ ರೂಮಲ್ಲೇ ತಾನೇ ಇದ್ದಿದ್ದು, ಯಾಕೆ ಇವಾಗ ಹಂಗೆ ಇಬ್ರು ಹಾವು ಮುಗಿಸಿ ಥರ ಆಡ್ತಿದ್ದೀರಾ? ನಾನು ನೀನು ಪುನಿ ಒಂದೇ ಹತ್ರ ಇದ್ವಿ ತಾನೆ, ಇವಾಗ ಯಾಕೆ ಹಂಗೆ ಮಾತಾಡ್ತಿದ್ಯಾ? ಸಾರಿ ಅಂತೆಲ್ಲ ಕೇಳ್ತಿದ್ಯಾ? ನೋಡು, ಇದು ಪುನಿ ರೂಮು. ಇಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ನಾನು ಮದುವೆ ಆಗಿದ್ದೀನಿ ಅಂತ ನಾನು ಈ ರೂಮಲ್ಲಿ ಇದ್ದ ತಕ್ಷಣ ಇದು ನನ್ನ ರೂಮ್ ಆಗಲ್ಲ, ಇದು ನಿನ್ನ ರೂಮೂ ಆಗುತ್ತೆ. ನೋಡು, ಯೋಚನೆ ಮಾಡು. ಫಸ್ಟ್ ಬಂದರು ಸೆಕೆಂಡ್ ಬಂದರು ಯಾರು ಯಾವಾಗ ಬಂದರು ಅಂತ ಅನ್ನೋದು ಬಿಟ್ಟು ನೀನು ಪುನಿ ಹೇಳ್ತಿ ಅನ್ನೋದನ್ನ ಯೋಚನೆ ಮಾಡು. ಸುಮ್ಮನೆ ಈ ಥರ ಎಲ್ಲ ಮಾತಾಡಿ ಬೇಜಾರು ಮಾಡಿಸ್ಬೇಡ. ನೆನಪಾಯ್ತಾ? ಫಸ್ಟು ಸೆಕೆಂಡ್ ಅನ್ನೋದು ಬಿಟ್ಟು ನೀನು ನನ್ನ ಹೆಂಡ್ತಿ ಅನ್ನೋದು ನೆನ್ಪಿಟ್ಕೊ. ನಾನೇನೋ ನೆನ್ಪಿಟ್ಕೊಂಡಿದ್ದೀನಿ, ನೀವೇ ಇನ್ನೂ ನೆನ್ಪಿಸ್ಕೊತಿಲ್ಲ ಅದನ್ನು. ಏನು ಮೇಡಮ್ ಅವ್ರು ಏನೋ ಗೊಣಕೊಂತ ಇದ್ದಾರಲ್ಲ? ಇತ್ತೀಚೆಗೆ ನನಗೆ ಗೊಣಗ ಕಾಯಿಲೆ ಬಂದಿದೆ, ಅದಕ್ಕೆ ಗೊಣಗ್ತಾ ಇದ್ದೀನಿ. ಹೌದು, ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ನೀನು ಮುಂಚೆ ಇರೋ ಥರ ಇಲ್ಲ, ಚೇಂಜ್ ಆಗಿದೆಯಾ ಕಣೆ. ಹೌದೌದು, ನಿಮಗೆ ಕಟ್ಕೊಂಡ್ಮೇಲೆ ಚೇಂಜ್ ಆಗಿರೋದು. ನೀನು ಹಿಂಗೆ ಮಾತಾಡ್ತಾ ಇದ್ರೆ ಆ ತಂದಿರೋ ಸೂಪು ತಣ್ಣಗಾಗುತ್ತೆ, ಮತ್ತೆ ಹೋಗಿ ಬಿಸಿ ಮಾಡ್ಕೊಂಬರ್ಬೇಕಾಗುತ್ತೆ. ಬಂದಿರೋ ಕೆಲಸ ಅದೇನು ನೋಡಿಕೊಂಡು ಹೋಗು. ನಾವೇನಿಲ್ಲೇ ಇರಕ್ಕೆ ಬಂದಿಲ್ಲ ಬಿಡಿ. ಅಕ್ಕ ತಗೊಳ್ಳಿ ಅಕ್ಕ ಸೂಪು. ನಮ್ಮ ಕೆಲಸ ಯಾವಾಗ ಏನು ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತು, ಬಂದ್ಬಿಟ್ರು ದೊಡ್ಡದಾಗಿ ಹೇಳಕ್ಕೆ. ಆಹಾ, ಬೇಜಾರಾದರೆ ಮಾತ್ರ ಮೂತಿ 30 ಕಡೆಗೆ ಹೋಗುತ್ತೆ. ಹೌದೌದು, ನನ್ನ ಮೂತಿ 30 ಕಡೆಗೆ ಹೋದರೆ ನಿಮ್ಮ ಮೂತಿ 60 ಕಡೆ ಹೋಗುತ್ತೆ. ಇರೋದನ್ನೇ ಕಣೆ ಹೇಳ್ದೆ, ನಿನ್ಗೆ ಯಾಕೆ ಅಷ್ಟೊಂದು ಕೋಪ ಬರುತ್ತೆ? ಕೋಪನ ತಾಪನ ಎಂಥದ್ದು ಇಲ್ಲ. ಯಾಕೆ ನೀವಿಬ್ರು ಈ ಥರ ಯಾವಾಗ ಹಾವು ಮುಂಗ್ಸಿ ಥರ ಆಡ್ತಿರ್ತೀರಾ? ಹೌದಕ್ಕ, ಅವ್ರಿಗೆ ನನ್ನ ಕಂಡ್ರೆ ಯಾವಾಗೂ ಹಂಗೇನೆ. ನನ್ನನ್ನು ಚುಡಾಯಿಸದೆ ಗೇಲಿ ಮಾಡದೆ ಅವರಿಗೆ ಹೊಟ್ಟೆನೇ ತುಂಬಲ್ಲ. ಒಂಥರ ನನ್ನ ವಿಷಯದಲ್ಲಿ ಇವರು ಸೈಕೋ ಥರ ಆಡ್ತಾರಕ್ಕ. ಯಾವ ಥರ ಟಾರ್ಚರ್ ಕೊಡ್ತಾರೆ ಗೊತ್ತಾ? ಮಾತಾಡ್ತಾನೆ ಇರ್ತಾರೆ, ಆದರೂ ಏನೋ ಒಂಥರ ಗೇಲಿ ಮಾಡೋ ಥರ ಟಾರ್ಚರ್ ಕೊಡ್ತಾರೆ. ಹೌದೇಳು, ನಾನು ಎಷ್ಟೇ ಆದ್ರೂ ಇಷ್ಟಪಟ್ಟು ಮದುವೆ ಆದವಳು ಅಲ್ಲ ಅಲ್ವಾ? ಅದಕ್ಕೆ ನನ್ನ ಮೇಲೆ ಅವರಿಗೆ ಯಾವಾಗೂ ಕಿಡಿ 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 ಅಂತಿರ್ತಾರೆ. ಸಾರಿ ರೂಪ, ನಿನ್ನ ವಿಚಾರದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ಈಗ ಅರ್ಥ ಆಗ್ತಿದೆ. ಆದರೆ ನೀನು ಪುನಿ ಯಾವಾಗೂ ಸಂತೋಷವಾಗಿರ್ಬೇಕು ಅಂತಲೇ ನಾನು ಯೋಚನೆ ಮಾಡ್ತಿರೋದು. ಇಬ್ಬರು ಯಾವಾಗೂ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ ರೂಪ. ಪ್ಲೀಸ್ ಈ ಥರ ಎಲ್ಲ ಮಾತಾಡಿ ಬೇಜಾರು ಮಾಡಿಸ್ಬೇಡ. ಸಾರಿ, ಏನೋ ಮಾತಾಡ್ತಾ ಫ್ಲೋ ಆಗಿ ಮಾತಾಡ್ಬಿಟ್ಟೆ, ಏನು ಅಂದ್ಕೋಬೇಡಿ. ಯಾಕೆ ಪುನಿ, ರೂಪ ಮಾತಾಡಿದ ಮಾತಿಗೆ ಬೇಜಾರಾಯ್ತಾ? ಬೇಜಾರಂತ ಅಂದರೆ ಒಂಥರ ಏನೋ ಸಂಕಟ ಆಗ್ತೈತೆ ಕಣೆ. ಅವಳ ಆ ಥರ ಮಾತಾಡ್ತಿದ್ರೆ. ಎಲ್ಲ ನೀನೇ ಮಾಡಿದ್ದು, ಸುಮ್ಮನೆ ಇದ್ದಿದ್ರು ಸಾಕಾಗಿತ್ತು. ನಿನಗಿರೋ ಕಾಯಿಲೆ ನನ್ನ ಹತ್ರ ಹೇಳ್ಕೊಂಡಿದ್ರೆ ಆಗಿತ್ತು, ಏನೋ ಮಾಡ್ತಿದ್ದೆ. ಆದರೆ ಆತ್ರಗೇಡಿ ಎಲ್ಲನೂ ನೀನೇ ನಿರ್ಧಾರ ತಗೊಂಡು ಇವತ್ತು ಈ ಸ್ಥಿತಿ ತಂದಿದ್ಯಾ. ನಾನು ಎಷ್ಟೇ ಅವಳನ್ನ ನಿನ್ನ ಥರನೇ ನೋಡಬೇಕಂತ ಅಂದ್ಕೊಂಡ್ರು ಯಾವುದೋ ಒಂದು ಮೂಲೆಯಲ್ಲಿ ನಾನು ನಿಂದು ಕೇಳಿಯುತ್ತೆ ಕಣೆ. ಆದ್ರೂ ತಾಳಿ ಕಟ್ಟಿದ್ದೀನಲ್ಲ, ನನ್ನ ಹೆಂಡ್ತಿ ಅವಳು, ಆ ಜವಾಬ್ದಾರಿ ನನಗಿದೆ. ಆದರೆ ಕೆಲವೊಂದು ವಿಚಾರದಲ್ಲಿ ನಿನ್ನ ಹತ್ರ ಇರೋ ಥರ ಅವಳ ಹತ್ರ ಇರೋಕ್ಕಾಗಲ್ಲ ಕಣೆ. ಎಲ್ಲ ವಿಚಾರದಲ್ಲೂ ನನ್ನ ಹೆಂಡ್ತಿಯಾಗಿ ನಿನಗೆ ಎಷ್ಟು ಹಕ್ಕಿದೆಯೋ ಅವಳಿಗೂ ಅಷ್ಟೇ ಹಕ್ಕಿರುತ್ತೆ. ಮಾನವಾಗಿ ನಿಮ್ಮಿಬ್ರು ನೋಡ್ಕೋಬೇಕನ್ನೋ ಜವಾಬ್ದಾರಿನೂ ನನಗಿದೆ. ಆದರೆ ಮನಸ್ಸು ಯಾಕೋ ಇನ್ನೂ ಮುಂದಕ್ಕೆ ಹೋಗ್ತಿಲ್ಲ ಕಣೆ. ಅವಳನ್ನ ಯಾವಾಗೂ ಫ್ರೆಂಡ್ ಥರನೇ ಟ್ರೀಟ್ ಮಾಡಬೇಕಂತ ಅನಿಸುತ್ತೆ. ಪ್ಲೀಸ್ ಪುನಿ, ಆ ಥರ ಮಾತಾಡಬೇಡ ಕಣೋ. ನಿನ್ನ ಹೆಂಡ್ತಿ ಅನ್ನೋದು ನಿಜ ಕಣೋ, ಅದು ಯಾವತ್ತಿಗೂ ಸುಳ್ಳೋಗಲ್ಲ. ಪ್ಲೀಸ್ ಪುನಿ, ಆತ್ರದಲ್ಲಿ ಏನೋ ಅವಾಗ ನಾನು ಇರಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ಹೇಳಿ ನೀನೊಬ್ಬನೇ ಒಂಟಿ ಆಗ್ತೀಯ, ಒಬ್ಬೊಬ್ಬನೇ ಒಂಟಿಯಾಗಿರಬಾರ್ದು ಅಂತೇಳಿ ನಿನ್ಗೆ ಇನ್ನೊಂದು ಮದುವೆ ಬಲವಂತವಾಗಿ ಮಾಡಿಸ್ದೆ ಕಣೋ.
ಅಂತ ಹೇಳಿ ಇವಾಗ ನಾವಿಬ್ಬರು ಸೇರ್ಕೊಂಡು ಅವಳ ಜೀವನ ಹಾಳು ಮಾಡ್ದಂಗಲ್ವಾ. ಮಾಡಿದ ಕೆಲಸದಿಂದ ಇವಾಗ ರೂಪನ್ ಲೈಫು ಹೆಂಗಾಗಿದೆ ಅಂದರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಕಣೋ. ಪ್ಲೀಸ್ ಪುನಿ, ನನಗೆ ಗಿಲ್ಟಿ ಫೀಲಿಂಗಿಂದ ಹೊರಗೆ ಬರಬೇಕಂದ್ರೆ ನೀವಿಬ್ಬರು ಚೆನ್ನಾಗಿರಬೇಕು ಕಣೋ. ಅವಳನ್ನ ಫ್ರೆಂಡ್ ಥರ ನೋಡೋದು ಬಿಟ್ಟು ಅವಳು ನಿನ್ನ ಹೆಂಡ್ತಿ ಅಂತ ನೋಡು. ಆವಾಗ ನಿನಗೆ ಅವಳು ಹೆಂಡ್ತಿಯಾಗಿ ಎಲ್ಲ ವಿಷಯದಲ್ಲೂ ನಿನಗೆ ಅದೇ ಥರ ಕಾಣ್ತಾಳೆ. ನನ್ನ ಹತ್ರ ಯಾವ ಥರ ಇರ್ತೀಯೋ ಅದೇ ಥರನೂ ಅವಳ ಹತ್ರ ಮೂವ್ ಆನ್ ಆಗಕ್ಕೆ ನೋಡು. ನೀನು ಹೇಳ್ದಷ್ಟು ಸುಲಭ ಅಲ್ಲ ಕಣೆ. ಅಷ್ಟು ಬೇಗ ಯಾವುದನ್ನಾದ್ರೂ ಮರೆಯೋಕ್ಕಾಗಲಿ ಇಲ್ಲ ನಮ್ಮ ಮನಸ್ಸಿನೊಳಗೆ ತಂದ್ಕೋಬೇಕು ಅಂದರೆ ನೀನು ಹೇಳ್ದಷ್ಟು ಈಸಿ ಅನಿಸುತ್ತಾ ಅದು? ಈಸಿ ಆಗಿದ್ದಿದ್ರೆ 2 ವರ್ಷ ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕಿತ್ತು ನಿನ್ನನ್ನು ಬದುಕಿಸ್ಕೊಳಕ್ಕೆ ಹೇಳು? ಹೋದ್ರೆ ಹೋಗ್ಲಿ ಬಿಡು, ಇನ್ನೊಬ್ಳು ಹೆಂಡ್ತಿ ಇದ್ದಾಳೆ ಅಂತ ಸುಮ್ಮನೆ ಆಗ್ಬೋದಿತ್ತಲ್ಲ. ಅಷ್ಟು ಈಸಿ ಅಲ್ಲ ಕಣೆ ನೀನು ಹೇಳ್ದಷ್ಟು ಇನ್ನೊಬ್ಬರನ್ನ ಮನಸ್ಸಲ್ಲಿ ತಗೊಂಬಂದು ನನ್ನ ಹೃದಯದ ಸ್ಥಾನ ಕೊಡೋಕ್ಕೆ. ಓಕೆ, ಟೈಮ್ ತಗೋ. ಇಲ್ಲಿಗೆ 2 ವರ್ಷ ಆಗಿದೆ, ಇನ್ನೂ ನೀನು ಫ್ರೆಂಡ್ಶಿಪ್ ಹೊರೆಯಿಂದ ಇನ್ನೂ ಆಚೆ ಹೋಗ್ತಿಲ್ಲ, ಅವಳನ್ನ ಹೆಂಡ್ತಿ ಸ್ಥಾನದಲ್ಲಿ ನೋಡ್ತಿಲ್ಲ ಅಂದರೆ ಬರೀ ಹೊರಗಡೆ ಜನಕ್ಕಷ್ಟೇ ನಿನ್ನ ಜವಾಬ್ದಾರಿ ಹೆಂಡ್ತಿಯಾಗ ಅವಳು ನೋಡ್ಕೊಳ್ಳೋದು ನನ್ನ ನಕ್ಕು ಅಂತ ಬರೀ ಇದೇ ಇದರಲ್ಲೇ ಇದ್ದರೆ ಮುಂದಕ್ಕೆ ಯಾವಾಗ ಹೋಗ್ತೀಯೋ? 2 ವರ್ಷ ಆಗಿದೆ, 2 ವರ್ಷದಲ್ಲಿ ನನಗೆ ಹುಷಾರಿಲ್ಲ ಅಂತ ಸರಿ ದೂರ ಇಟ್ಟಿದ್ಯಾ. ಇನ್ಮೇಲೆ ಯಾಕೆ, ಇನ್ನು ಮುಂದಾದರೂ ಸರಿಗಿರೋ. ಅತ್ತೆ ಮಾವ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡಿದ್ಯಾ? ನಿನಗೆ ಮಕ್ಕಳಾದರೆ ಅವ್ರನ್ನ ಎತ್ತಿ ಆಡಿಸ್ಬೇಕಂತ. ಈಗ ಹೆಂಗಿದ್ರು ಪ್ರೀತಿಗೂ ಮಗು ಆಗಿದೆ ಅಲ್ವಾ, ಅದನ್ನು ನೋಡ್ತಿದ್ರೆ ಅವ್ರಿಗೂ ನಿನ್ನ ಮಕ್ಕಳನ್ನ ಎತ್ತಾಡಿಸ್ಬೇಕಂತ ತಾನೇ ಅವ್ರಿಗೂ ಆಸೆ. ನಾನು ಮಾಡಿದ ಕೆಲಸನೂ ಅದೇ ತಾನೇ. ನನ್ನ ಆಸೆನೇ ಅದಲ್ವಾ, ನಿನ್ನ ಮಗುನ ಎತ್ತಾಡಿಸ್ಬೇಕು ಅಂತ ಹೇಳಿ ಇಷ್ಟಪಟ್ಟಲ್ವಾ ನಾನು ರೂಪನ ಜೊತೆ ಮದುವೆ ಮಾಡಿಸಿದ್ದು. ಇಲ್ಲಾಂದರೆ ನಾವು ದತ್ತು ಮಗುನ ತಗೊಂಡಿದ್ರು ಆಗ್ತಿತ್ತಲ್ವಾ. ಇಸ್ಕೊಳೋ, ಈ ಗಿಲ್ಟಿ ಫೀಲಿಂಗ್ ಹೋಗಬೇಕು, ನನ್ನ ಆಸೆ ಈಡೇರಬೇಕು, ನಿನ್ನ ಮಗುನ ಎತ್ತಾಡಿಸ್ಬೇಕು ಅಂದರೆ ನೀನು ರೂಪನ ಜೊತೆ ಮೂವ್ ಆನ್ ಆಗಬೇಕು ಅಂತ. ನನ್ನನ್ನೇನು ನೀನು ಮರ್ತೋಗ್ತೀಯ ಅಂತ ನಾನು ಹೇಳ್ತಿಲ್ಲ, ಹೇಗಿದ್ರೂ ನನಗೆ ಮಕ್ಕಳಾಗಲ್ಲ ಅಲ್ವಾ. ಪ್ಲೀಸ್ ಕಣೋ, ಇದೊಂದು ಆಸೆ ಈಡೇರಿಸು. ಬಿಡು, ಇವಾಗ ಅದೆಲ್ಲ ಯಾಕೆ. ಫಸ್ಟು ನೀನು ಸೂಪ್ ಕುಡಿ. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನು ರೂಪನ ಜೊತೆ ನನ್ನ ಥರನೇ ಎಲ್ಲ ವಿಷಯದಲ್ಲೂ ಅವಳನ್ನ ಕಾಣ್ತೀನಿ ಅಂತಂದರೆ ಮಾತ್ರನೇ ನಾನು ಸೂಪ್ ಕುಡಿಯೋದು, ಇಲ್ಲಾಂದರೆ ಕುಡಿಯಲ್ಲ ಅಷ್ಟೇ. ನೋಡೆ, ಚಿಕ್ಕ ಮಕ್ಕಳ ಥರ ಆಟ ಮಾಡಬೇಡ. ನೀನೇ ಈಗ ಹೇಳ್ದೆ ತಾನೇ ಟೈಮ್ ತಗೋ ಅಂತ. ನೋಡು, ಇಷ್ಟು ದಿನ ನೀನು ಟೆನ್ಷನ್ನಲ್ಲಿದ್ದೆ, ನನಗೊಂದು ಸ್ವಲ್ಪ ಟೈಮ್ ಕೊಡು. ನೀನು ಅಮ್ಮ ಪ್ರೀತಿ ಎಲ್ಲ ಒಂದೇ ಸಮನೆ ನನಗೆ ಈ ಥರ ಒತ್ತಡ ಹೇಳಿದ್ರೆ ನನಗೆ ತಲೆ ಚಿಟ್ಟಿಡ್ದಂಗೆ ಆಗುತ್ತೆ ಅಷ್ಟೇ ನೋಡು. ಟೈಮ್ ತಗೋ ಹಂಗಂತ ಹೇಳಿ ಈಗಿನ ಥರ 2 ವರ್ಷ 3 ವರ್ಷ 4 ವರ್ಷ ಅಂತ ಮಾತ್ರ ಅಷ್ಟು ಟೈಮ್ ತಗೊಂಡ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ಇನ್ನೊಂದು 2 ತಿಂಗಳಲ್ಲಿ ನಾನು ಫುಲ್ ರಿಕವರಿ ಆಗ್ತೀನಿ, ಅಷ್ಟು ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನು ರೂಪ ಒಂದಾಗಬೇಕಷ್ಟೇ. ಏನು ಮಾತೇ ಇಲ್ಲಲ್ಲ, ಮಾತಾಡ್ತೀರೋ ಇಲ್ವೋ, ಏನಂತ ಹೇಳ್ತೀರೋ ಇಲ್ವೋ? ನೀನು ಈ ಥರ 1 ತಿಂಗಳು 2 ತಿಂಗಳು ಅಂತ ಹೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ? ಹಂಗಂತ ಇನ್ನೊಂದು 20 ವರ್ಷ ಆದಮೇಲೆ ಮುದುಕರಾದ್ಮೇಲೆ ಆ ಥರ ನೋಡೋವಳ ಮೊಮ್ಮಕ್ಕಳನ್ನ ಆಡೋ ವಯಸ್ಸಲ್ಲಿ ನಿನಗೆ ಮಕ್ಕಳಾದರೆ ಅದೇನಾದ್ರು ಚೆನ್ನಾಗಿರುತ್ತಾ? ಆ ವಯಸ್ಸಲ್ಲಿ ಏನಾಗಬೇಕೋ ಅದಾಗಬೇಕು. ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು ಉದ್ದೇಶ ಈಡೇರಬೇಕು ಅಂದರೆ ನೀನು ಆದಷ್ಟು ಬೇಗ ರೂಪಂಗೆ ಒಂದಾಗಬೇಕು. ಇನ್ಮೇಲೆ ನೀನು ಈ ರೂಮಿಗೆ ಬರಬೇಡ. ಏನೇ ಮಾತಾಡ್ತಿದ್ಯಾ? ಇದು ನನ್ನ ರೂಮು. ನೀನು ಬರೋದಕ್ಕಿಂತ ಮುಂಚೆ ಇದು ನನ್ನ ರೂಮು. ಇವಾಗ ಇದ್ರೊಳಗೆ ನಾನು ಬರಬೇಡ, ಎಂಟ್ರಿ ಇಲ್ಲ ಅಂದರೆ ಅಷ್ಟೇ ನೋಡು. ನಿನ್ನ ರೂಮೇ, ಯಾರಲ್ಲ ಅಂತ ಹೇಳಿದ್ದು? ನಾನು ಬಂದಮೇಲೆ ನನ್ನ ರೂಮ್ ಆಯಿತು. ಈಗ ರೂಪ ಬಂದಿದ್ದಾಳೆ. ಆಯ್ತಮ್ಮ ತಾಯಿ, ಇಬ್ಬರು ನೀವು ಈ ರೂಮಲ್ಲಿರಿ, ನಾನೇ ಇನ್ನೊಂದು ರೂಮ್ ನೋಡ್ಕೋತೀನಿ. ಏನು ಬೇಕಾಗಿಲ್ಲ, ರೂಪನೇ ಈ ರೂಮಲ್ಲಿ ಇರ್ತಾಳೆ, ನಾನೇ ಇನ್ನೊಂದು ರೂಮಿಗೆ ಹೋಗ್ತೀನಿ. ನೋಡೆ, ಇವಾಗ ವಿಚಾರ ಎಲ್ಲ ಮಾತಾಡೋದು ಬೇಡ. ಸುಮ್ಮನೆ ಸೂಪ್ ಕುಡ್ದು ಬಾ, ಹೊರಗೆ ಹೋಗೋಣ. ಸಿಕ್ಕ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಯೋಚನೆಯಿಂದ ಹೊರಗೆ ಬರ್ತೀಯ. ಇಲ್ಲ ಅಂದರೆ ಎಲ್ಲರೂ ನನ್ನ ತಲೆ ತಿಂತೀರ, ಮಕ್ಕಳು 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 ಅಂತ. ಎಲ್ಲರಿಗೂ ಮಾತಾಡೋದು ಈಸಿನೇ, ನನಗೆ ಒಂದು ಸ್ವಲ್ಪ ಕಷ್ಟ. ಹೇಳ್ತಿದ್ದೀನಲ್ಲ ಟೈಮ್ ಕೊಡು ಅಂತ. ಈಗ ಸೂಪ್ ಕುಡ್ದು ಬಾ, ಹೋಗೋಣ ಆಚೆ. ಏನಾದರೂ ಮಾಡಿ ಇವರಿಬ್ಬರನ್ನ ಒಂದಾಗೋ ಥರ ಮಾಡಬೇಕು, ಇಲ್ಲಾಂದರೆ ನನ್ನ ಆಸೆ ಯಾವತ್ತಿಗೂ ಈಡೇರಲ್ಲ. ಇವನು ನನ್ನನ್ನು ಬಿಟ್ಟು ಬೇರೆ ಥರ ಅವಳ ಬಗ್ಗೆ ಯೋಚನೆನೇ ಮಾಡಲ್ಲ. ತಾಳಿ ಕಟ್ಟಿದ್ದೀನಿ ಅನ್ನೋ ಒಂದು ಇದಕ್ಕೆ ನನ್ನ ಹೆಂಡ್ತಿ ಅಂತ ನೋಡ್ತಿದ್ದಾನೆ, ಆದರೆ ಬೇರೆ ಯಾವ ಭಾವನೆಯಿಂದನೂ ಇನ್ನೂ ಇವನು ಮುಂದುವರಿತಿಲ್ಲ. ಏನಾದರೂ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋಬೇಕು, ಇಲ್ಲಾಂದರೆ ರೂಪನ ಲೈಫು ಹಾಳಾದಂಗೆ.